ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ನಿಮ್ಮ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದೇನೆ, ಹೊರಗೆ ಹಾಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾನು ನೆನ್ನೆನೂ ಕೂಡ ಹೇಳಿದ್ದೆ. ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲೆ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ BJP ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಸಾಹುಕಾರರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗಲಿ ಎಲ್ಲಿ ಜಾಗ ಇದೆ, ಯಾಕಾಗಿ ಈ ಥರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನವೆಂಬರ್ 25ನೇ ತಾರೀಕು ಬಸವನಗೌಡ ಪಾಟೀಲ್ ಯತ್ನಾಳರು ಮತ್ತು ಸಾಹುಕಾರರ ನೇತೃತ್ವದಲ್ಲಿ ಬೀದರಿಂದ ವಫ್ ಹಟಾವೋ ದೇಶ್ ಬಚಾವೋ ಅಂತೇಳಿ ಹೇಳಿ ನಾವು ಪ್ರವಾಸವನ್ನು ಆರಂಭ ಮಾಡಿದ್ದು. ತದನಂತರ ಅದು ಯಾದಗಿರಿ, ಗುಲ್ಬರ್ಗ, ರಾಯಚೂರು ಈ ಭಾಗಗಳಿಗೆಲ್ಲ ಹೋಗಿ ಬಂದಿದ್ದರು ಎಲ್ಲ ಸೀನಿಯರ್ ಲೀಡರ್ಸು. ನಿನ್ನೆ ತೇರ್ದಾಳಕ್ಕೆ ಬಂದಿದ್ದು, ಒಂದು ಸಾರ್ವಜನಿಕ ಸಭೆನೂ ಕೂಡ ಆಯಿತು. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬಂದಿದ್ದರು, ಸಾವಿರಾರು ಜನ ಹಿತೈಷಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಂದು ಸಭೆಯನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳರು ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ನಾವೆಲ್ಲ ಬಂದಿದ್ದೀವಿ. ರೈತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ತಮಗಾಗ್ತಾ ಇರುವಂಥ ಅನಾನುಕೂಲ, ವಫ್ನ ಕಬಳಿಕೆ ನೀತಿಯಿಂದ ಆಗ್ತಾ ಇರುವಂತಹ ತೊಂದರೆಯ ಬಗ್ಗೆ ನಮಗೆ ಸ್ಥಳದಲ್ಲೇ ಬಂದು ಮಾಹಿತಿನ ಕೂಡ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನೇ ದೇಶದ ಪ್ರಧಾನಮಂತ್ರಿಯಾದ ಖುಷಿ ಪಡ್ತೇನೆ ಅಂತ ನಾನು ಬಹಳ ನಾವೆಲ್ಲ ಒಂದು ಸಮಾನ ಮನಸ್ಸು ಜನರೊಳಗೆ ಬರೀ ಲೂಟಿ ಮಾಡಿ ಅಲ್ಲಿ ಮಾಡಿದೆ, ಮಸ್ಕರ್ದಾಗ ಮಾಡಿದೆ, ದುಬೈದಾಗ ಮಾಡಿದೆ, ಇಲ್ಲದೆ ಭಾಷಣ ಹೊಡೆಯೋದು, ಆಸ್ತಿ ಇದ್ರೂ ವಿದೇಶನ ಮಾರಿಸಸ್ನಾಗ ಮಾಡಿದೆ. ಇದಕ್ಕೆ ಗೊತ್ತೈತೆ ನಾಳೆ ಸತ್ರ ಅಂದ್ರೆ ಯಾವ ಮಕ್ಕಳಿಗೆ ಚಾವಿ ಇರ್ತದೋ, ಯಾವ ಮಕ್ಕಳ ಕೈಯಾಗ ಬಾಂಡ್ ಇರ್ತದೋ ಗೊತ್ತಿರಬೇಕು, ಹೋಗ್ಬಿಡ್ತದಲ್ಲ. ಮತ್ತು ಮಕ್ಕಳುಗಳು ಇಲ್ಲಿ ಆಡ್ತಿರ್ತಾರೆ, ಯಾಕೆ ಎಲ್ಲ ಹೋಯ್ತಿರೋ ನಮ್ಮ ಕಡೆ ಹೇಳ್ತಾರಲ್ಲ, ಯಾರು ಒಂಥರ ಬಂದಿತ್ತು ಅದು ಹಂಗೆ ಹೋಗೋದು ಅಂತ ಹೇಳ್ತಾರೆ. ಏನು ಮಾತಾಡಲ್ಲ ನಮ್ಮ ಕಡೆ, ಇಂಥದ್ದು ಉಳಿದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ, ನಾವು ನಿಸ್ವಾರ್ಥವಾಗಿ ದೇವರ ಸಾಕ್ಷಿಯಾಗಿ ನಾವೆಲ್ಲರೂ ಬೆನ್ನತ್ತಿದ್ದು ನಮ್ಮ ಘೋಷಣೆ ಆಗ್ತಾ ಇದ್ದಾರೆ. ಪಕ್ಷ ಏನು ಹಂಗೆ ಅದರಲ್ಲೇ ಪ್ರಶ್ನೆ. ನಾವು ಭಾಳ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀವಿ. ಜನಪರ ಹೋರಾಟಕ್ಕೆ ಕೆಳಗಿಳಿಯಿರಿ, ಇಳಿದಿದ್ದೀವಿ ನಾವು. ನಮ್ಮ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಪಾಡಿಗಾರು ನೀವು ಮಾಡಿ. ಜನಪರ ಹೋರಾಟ ನಾವು ವಾಲ್ಮೀಕಿ ಹಗರಣದಲ್ಲಿ ಇದೇ ಬೆಳಗಾಮಲ್ಲಿ ಸಭೆ ಮಾಡಿ ಅನುಮತಿ ಕೇಳಿದ್ವಿ. ಆ ಅನುಮತಿನೇ ನಾವು ಕೊಡ್ಸೋಕ್ಕಾಗಲಿಲ್ಲ, ನಾವು ತಡೆ ಉಂಟು ಮಾಡಿದ್ವಿ. ಅದರ ಬದಲಿಗೆ ಇದು ಜನರು ಪರಿತಪಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಈ ಹೋರಾಟವನ್ನು ಕೈಗೆತ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೊಂದಾಣಿಕೆ ಮಾಡ್ಕೊಂಡು ಇದನ್ನು ಸಾಯಿ ಹೊಡೆಯೋಕ್ಕೆ ಹೋಗ್ಬೇಡಿ, ಜೊತೆಗೆ ಸೇರಿಕೊಳ್ಳಿ, ಇಲ್ಲ ನೀವಾಗೆ ಮಾಡಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.